ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಅಂಡ್ ನಾವಂತೂ ಮಸ್ತ್ ಅದೇವಿ. ಸೊ ಇದು ಬುಕ್ ಯಾಕೆ ಹಿಡ್ಕೊಂಡೇನಂತಪ್ಪ ನಿಮ್ಗೆ ಗೊತ್ತಾಗ್ತೈತಿ. ಅಂಡ್ ಮೇಲೆ ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗ್ತೈತಿ. ಸೊ ಬಿಸಿಲಂದ್ರೂ ಸಿಕ್ಕಾಪಟ್ಟೆ ಹೊಡ್ಯಾಕತೈತಿ. ಸ್ಟಿಲ್ ವಿಡಿಯೋ ಮಾಡ್ಬೇಕಲ್ಲ ಅಂತ ಹೇಳಿ ಮಾಡಾಕತ್ತೇವಿ. ಅಂಡ್ ಪ್ಲೀಸ್ ಮೊದ್ಲು ಹೆಂಗ್ ಸಪೋರ್ಟ್ ಮಾಡ್ತಿರ್ಲ ಇವಾಗ್ಲೂ ಹಂಗ ಸಪೋರ್ಟ್ ಮಾಡ್ರಿ. ಯಾಕಪ್ಪ ಅಂದ್ರೆ ವ್ಯೂಸ್ ಕಡಿಮೆ ಆಗತೈತಿ. ನಮಗಂತೂ ಏನೋ ₹1 ಪೇಮೆಂಟ್ ಬರತ್ತಿಲ್ಲ, ಅದಂತೂ ಕರೆ ಐತಿ. ಖರೆ ನೀವು ಸಪೋರ್ಟ್ ಮಾಡಿದಷ್ಟು ನಮಗ್ ಮೋಟಿವೇಟ್ ಆಗ್ತೈತಿ. ನಮಗೂ ಮುಂದೆ ಕಂಟಿನ್ಯೂ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕು ಅನಿಸ್ತೈತಿ. ಅಂಡ್ ಇವಾಗಲೇ ಸ್ಟಾಪ್ ಮಾಡ್ಕೊಂಡು ವಿಡಿಯೋ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಡ್ರಿ. ಕಮೆಂಟ್ ಕೂಡ ಹಂಗ ಮಾಡ್ರಿ. ಅಂಡ್ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕನ್ನೋದ ನೀವು ಜೆನ್ಯೂನ್ ಆಗಿ ಹೇಳ್ರಿ. ನಾವು ಅದೇ ತರ ಡೇರ್ ಚಾಲೆಂಜಸ್ ಆಗಿರ್ಬೋದು, ಆಮೇಲೆ ಯಾವ್ದೇ ಗೇಮ್ಸ್ ಆಗಿರ್ಬೋದು, ಯಾವ ಗೇಮ್ಸ್ ಆಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು, ಆಮೇಲೆ ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು, ಅದೆಲ್ಲ ನಾವು ಕಂಟಿನ್ಯೂ ಮಾಡ್ತೇವಿ. ಸೊ ನೀವು ಕಮೆಂಟ್ ಹಾಕಿದಂಗ ಇರ್ತೈತಿ. ದಯವಿಟ್ಟು ಮೊದ್ಲು ಹೆಂಗ್ ಸಪೋರ್ಟ್ ಮಾಡ್ತಿದ್ರಲ್ಲ ಇವಾಗೂ ಹಂಗ ಸಪೋರ್ಟ್ ಮಾಡ್ರಿ. ಈ ಬುಕ್ ಯಾಕೆ ಹಿಡ್ತೇನಂದ್ರೆ ಇದ್ರೊಳಗೆಲ್ಲ ಕ್ವಶನ್ಸ್ ಅದಾವು. ಸೂರ್ಯ ಅವ್ರಿಗೆ ಕೇಳೋಂತ ಕ್ವಶನ್ಸ್ ಅವ್ರ ಆನ್ಸರ್ ಮಾಡ್ತಾವ್ರು. ಯಾಕಪ್ಪ ಅಂದ್ರೆ ಬಹಳಷ್ಟು ಜನರಿಗೆ ಸೂರ್ಯನ ಲೈಫ್ ಸ್ಟೋರಿ ಗೊತ್ತಿಲ್ಲ. ಸೂರ್ಯ ಹೆಂಗ್ ಬಂದ ಅಂದ್ರೆ ಲೈಕ್ ಅವ್ನ ವಿಡಿಯೋ ಮಾಡಕ್ಕಿಂತ ಮುಂಚೆ ಏನ್ ಮಾಡ್ತಿದ್ದ, ಆಮೇಲೆ ವಿಡಿಯೋ ಒಳಗೆ ಹೆಂಗ್ ಇಂಟ್ರೆಸ್ಟ್ ಬಂತು, ಯಾರ್ ಸಪೋರ್ಟ್, ಬ್ಯಾಕ್ ಬೋನ್ ಯಾರದಾರು, ಅದೆಲ್ಲ ಪ್ರತಿಯೊಂದು ಹೇಳ್ಕೊಳ್ಳೋನು. ಅಂಡ್ ಬರ್ರಿ ಅದ್ರ ಸಲುವಾಗಿ ಅವ್ನ ಸಲುವಾಗಿ ನಾ ಕ್ವೆಶನ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ ಬಂದೇನಿ. ಹಂಗ ಕೇಳ್ಬಹುದು, ಬಟ್ ಒಂದೊಂದ್ ನೆನಪಾಗಂಗಿಲ್ಲ. ಮತ್ತೆ ವಿಡಿಯೋ ಕಟ್ ಮಾಡಿ ಆಮೇಲೆ ಇದಕ್ಕಂತ ಹೇಳಿ ಸ್ಟಾರ್ಟಿಂಗ್ ಇಂದ ಕಂಟಿನ್ಯೂ ಮಾಡ್ಬೇಕಂತೇಳಿ. ಸೊ ಹೆಂಗ್ ಅನ್ಸತೈತಿ? ಚಲೋ ಅನ್ಸೈತಿ. ಬಿಸಿಲು ಬಹಳ ಐತಿ. ಈಗ ನನ್ನ ಬಗ್ಗೆ ನಾ ಹೇಳ್ಕೊಳಕ ಒಂಥರ ಖುಷಿ ಅನ್ಸೈತಿ. ಮತ್ ನನ್ಗೆ ಯಾರ ಸಪೋರ್ಟ್ ಮಾಡಿದಾರಲ್ಲ ಅವ್ರದ್ದು ಹೆಸರೆಲ್ಲ ತೋತೇನಿ. ವೈಷ್ಣವಿ ಕೇಳ್ತ ಅಂತ ಹೇಳಿದಾಳ ಎಲ್ಲ ಹೆಸರುಗಳ ಕ್ವಶನ್ಗಳ ಕ್ವಶನ್ಸ್ ಗಳು ಕೇಳ್ತೇನಿ. ಅದಕ್ಕೆ ತಕ್ಕಂಗ್ ಉತ್ತರ ಕೊಡ್ತಾನು. ಅಂಡ್ ನನಗೆ ಎಷ್ಟರ ಮಟ್ಟಿಗೆ ನಾನು ಏನೇನು ಕೇಳ್ಬೇಕು ಅದನ್ನ ಕೇಳ್ತೇನಿ. ಆಮೇಲೆ ಇಫ್ ಇನ್ ಕೇಸ್ ಅವ್ಗೆ ಏನಾರೆ ಮತ್ ಮನಸ್ಸಿನೊಳಗೆ ಏನಾರೆ ಹೇಳೋದಿತ್ತಂದ್ರೆ ನಾವು ಡೈರೆಕ್ಟ್ ಹೇಳ್ಬೋದು. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರ ಇದು ಲೈಕ್ ಒಂಥರ ಅವ್ನ ಇಂಟ್ರೊಡಕ್ಷನ್ ಆಗಿರ್ಬೋದು ಅಥವಾ ಒಂದ್ ಲೈಕ್ ಪಾಡ್ಕಾಸ್ಟ್ ಟೈಪ್. ಆಯ್ತಾ? ಓಕೆ, ಸ್ಟಾರ್ಟ್ ಮಾಡೋಣ. ನಮ್ಗ ಎಲ್ಲಾರ್ ಗತ್ತೆ ಅಲ್ಲಿ ಏನಪ್ಪಾ ಅದ ಏನಂತ ರೆಡಿ ಏನು ಅದು ಸ್ಟುಡಿಯೋ ಒಳಗ್ ಮಾಡಕ್ ನಮ್ಗ ಆಗ್ಲಿಲ್ಲ. ಯಾಕಪ್ಪ ಅಂತಂದ್ರ ನಾವ್ ಇನ್ನ ಸಣ್ಣಾರ್ದೇವಿ. ಅನ್ನೋದಕ್ಕಿಂತ ಮುಂಚೆ ನೀವು ಸಪೋರ್ಟ್ ಮಾಡತ್ತಿಲ್ಲ. ಈಗ ಎಲ್ಲಾರು ಅದ್ರೊಳಗ್ ಮಾಡತ್ತಾರ ಸ್ಟುಡಿಯೋ ಒಳಗ್. ಯಾಕಪ್ಪ ಅಂತಂದ್ರ ಅವ್ರ ಸಪೋರ್ಟ್ ಬಾಳ ಐತಿ. ಅವ್ರಿಗೆ ಸಪೋರ್ಟ್ ಬಾಳ ಮಾಡತ್ತೀರಿ. ಹಂಗೂ ನಮಗೂ ಮಾಡ್ರಿ ಸಪೋರ್ಟ್. ನಾವು ಬೆಳಿತೇವಂತ ಗೈಸ್. ಓಕೆ, ಸ್ಟಾರ್ಟ್ ಮಾಡೋಣ. ನಿನ್ ರಿಯಲ್ ನೇಮ್ ಏನು? ನನ್ ರಿಯಲ್ ನೇಮ್ ನಮ್ಮ ಅಜ್ಜನ ಹೆಸರು ಇಟ್ಟಾರಿ. ನಮ್ಮ ಅಜ್ಜನ ಹೆಸರ ಶಿವರಾಯಿ. ಅದಕ್ಕೆ ನನ್ಗ ಹೆಸರು ಮನಿ ಒಳಗೆಲ್ಲ ಶಿವ ಅಂತ ಕರಿತಾರ. ನಮ್ ಸಾಲಿ ಒಳಗೆಲ್ಲ ಸಾಲಿ ಒಳಗ್ ಕಾಲೇಜ್ ಒಳಗ ಆತು ಎಲ್ಲ ಸುರೇಶ್ ಅಂತ ಐತಿ. ಮತ್ತ ಎಲ್ಲಾ ಫ್ರೆಂಡ್ಸ್ ಸೂರ್ಯ, ಸೂರಿ ಅಂತ ಹೆಂಗ್ ಕರೀತಾರೆ. ನನಗ ಅಷ್ಟ ಹೆಸರುಗಳಿಗೆಲ್ಲ ಒಂದೇ ಹೆಸರು ಇಷ್ಟ ಆಗೋದಿಲ್ರಿ. ಸುರೇಶ್ ಅನ್ನೋ ಹೆಸರು ಇಷ್ಟ ಆಗೋದಿಲ್ರಿ ನನಗ. ಶಿವ್ ಮತ್ತ ಸೂರ್ಯ ಅನ್ನೋದ್ ನಂಗೆ ಬಾಳ ಇಷ್ಟ. ಅದಕ್ಕೆ ರೀ ಅಂತಿನ. ಓಕೆ, ಫೈನ್. ನಿನಗ ವಿಡಿಯೋ ಮಾಡಕ್ ಏನ್ ಇನ್ಸ್ಪೈರ್ ಆಯ್ತು ಅಂದ್ರೆ ಯಾರ್ ಇನ್ಸ್ಪೈರ್ ಆದ್ರ ವಿಡಿಯೋ ಮಾಡಬೇಕಂತ ಹೇಳಿ? ಯಾರ್ದಾದ್ರು ನೋಡಿ ಕಲ್ಕೊಂಡಿ ಏನ್ ಹೆಂಗ? ಹೌದಾ, ನಾನ ವಿಡಿಯೋ ಮಾಡೋ ಟೈಮ್ ನನಗೆ ಹೆಂಗ್ ಟಿಕ್ ಟಾಕ್ ಇದ್ದಾಗ ನಂಗ ವಿಡಿಯೋಸ್ ಮಾಡೋದ್ ನನಗೆ ಒಟ್ಟ ಇದೆ ಇಂಟ್ರೆಸ್ಟ್ ಇರ್ಲಿಲ್ಲ. ಯಾಕಪ್ಪ ಅಂತಂದ್ರ ನಾಚ್ತಿದ್ನಿ ಬಾಳ. ಕ್ಯಾಮ್ರಾ ಮುಂದ್ ನನ್ನ ಮುಖ ನಾನ್ ನೋಡ್ಕೊಂಡ್ ಕೆಲಸ ವಿಡಿಯೋ ಮಾಡ್ಬೇಕಂದ್ರ ಲಿಪ್ಸಿಂಗ್ ಮಾಡ್ಬೇಕಂದ್ರ ಒಂಥರ ನಾಚಿಕೆ ಬರ್ತಿತ್ತು. ದೋಸ್ತರು ಮಾಡ್ತಿದ್ರು ಮೂರ್ ಮಂದಿ, ಅವ್ರು ಮಾಡ್ತಿದ್ರು. ಸ್ವಲ್ಪ ದಿವ್ಸ ಮಾಡಿಕೆ ಸಂಗ ಸುಮ್ನ ಆಗ್ಬಿಟ್ರು. ನನಗೂ ಹಂಗ ಮಾಡ್ಬೇಕು ಅನ್ಸಿದ್. ಟಿಕ್ ಟಾಕ್ ಟೈಮ್ ನ ಮಾಡಿಲ್ಲ. ಈಗ ಇನ್ಸ್ಟಾಗ್ರಾಮ್ ಬಂತಲ್ಲ, ಇನ್ಸ್ಟಾಗ್ರಾಮ್ ಬಂದ್ ಒಂದ್ 4 ವರ್ಷ ಆಯ್ತು. ಅವಾಗಿಂದ ನಾನು ಸ್ವಲ್ಪ ಹಂಗಲ್ಲ ಒಂದ್ ಏನಾರ ಲಾಕ್ಡೌನ್ ದಿಂದ ಸ್ಟಾರ್ಟ್ ಆಯ್ತ್ರಿ ಮಾಡಕ. ಮತ್ತ ನನ್ಗೆಲ್ಲಾ ವಿಡಿಯೋ ಮಾಡಕ್ ಸಹಾಯ ಮಾಡಿದವ ಅಂದ್ರ ನಾ ಎಲ್ಲಿ ಕರೆದ್ರು ಬಂದವ ಅಂದ್ರ ಶಿವ ಅಂತ ನಮ್ ಶಿವನ್ ಮಗ ತಮ್ಮ ಆಗ್ಬೇಕ. ಅವ ಬಾಳ ಹೆಲ್ಪ್ ಮಾಡ್ಯಾನ. ಅವ್ನ್ ಥ್ಯಾಂಕ್ಸ್. ಓಕೆ, ನೆಕ್ಸ್ಟ್ ವಿಡಿಯೋಸ್ ಮಾಡಕ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು? ರೀಲ್ಸ್ ಲಾಕ್ಡೌನ್ ಟೈಮ್ನಾಗ ಇಲ್ಲ. ಲಾಕ್ಡೌನ್ ಎಲ್ಲಾ ಮುಗ್ದಿತ್ತು. ಒಂದ್ ಬರ್ಡೇ ಇತ್ತ. ನಂದ ಬರ್ಡೇ ಯಾರ್ದ ಬರ್ಡೇ ಗೊತ್ತಿಲ್ಲ. ಒಂದ್ ಬರ್ಡೇ ಇತ್ತು. ಅಲ್ಲಿ ಹೋಗಿ ಕೆಸ ಶಿವನ್ ಬರ್ತಡೇ ಇತ್ತ ಬರೋಬ್ಬರ. ಅಲ್ಲಿ ಒಂದ್ ರೀಲ್ಸ್ ಮಾಡಿದ್ದು. ಅಲ್ಲಿಂದ ಸ್ವಲ್ಪ ವ್ಯೂಸ್ ಅವಾಗ ಹೆಂಗ್ ಗೊತ್ತು, 1000 ವ್ಯೂಸ್ ಬಂದ್ರ ಅದ ಬಾಳ ನಮಗ. ಯಾಕಂದ್ರೆ ಫಾಲೋವರ್ಸ್ ನಮಗ ಬಾಳ ಮಾಡಿರ 100-200 ಇದ್ದು. ಅದ್ರ ಸಲುವಾಗಿ 1000 ಅಂತಲೇ ಮತ್ ಸ್ವಲ್ಪ ಇನ್ನಟ್ಟು ಖುಷಿ ಆಯ್ತು. ಮಾಡ್ಬೋದ್ಲಾ, ಹೋಗ್ತಿತ್ಲಾ ಅಂತ ಅದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ವಿಡಿಯೋಸ್ ಮಾಡೋದಕ್ಕೂ ಅವಾಗ ವಿಡಿಯೋಸ್ ಮಾಡ್ತಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಐತಿ? ಲೈಕ್ ಬಾಳ ಐತಿ. ಮೊದ್ಲೇ ರೀಲ್ಸ್ ಎಲ್ಲಾ ಮಾಡ್ತಿದ್ನಿ, ಯಾರಿಗೂ ರೀಚ್ ಆಗ್ತಿರ್ಕಿಲ್ಲ, ಏನಿಲ್ಲ. ಮತ್ ಇವಾಗ ರೀಲ್ಸ್ ಮಾಡತ್ತಿಲ್ಲ ಅಂತಂದ್ರಾಗ ನಾನ್ ಹೆಂತಿಂತು ನಾ ರೀಲ್ಸ್ ಮಾಡ್ತೇನೆ. ಹೆಂತಿಂತು ಅಂತ ನಾನ್ ಹೆಂಡತಿ ಜೊತೆ ರೀಲ್ಸ್ ಮಾಡತ್ತೀನಿ. ಅದಕ್ ನನ್ ಬಾಳ ಜನ ಗೊತ್ತಾಗತ್ತವ್ರು ಎಲ್ಲ ಐಕೆಂದಿಂದ ನಂದು ಏನಿಲ್ಲ. ಇದಿದ್ ಹೇಳ್ಬೇಕ, ಪರಿಶ್ರಮ ಅನ್ನಕೇನಿಲ್ರಿ. ಇಕ್ಕಿ ನನ್ ಬಾಜುಕ್ಕೆ ಅದಾಳ ನನ್ ನನ್ ವಿಡಿಯೋಸ್ ನೋಡ್ತಾರ, ಲೈಕ್ ಮಾಡ್ತಾರ ಅಷ್ಟ. ಈಗ ಸ್ಟಾರ್ಟಿಂಗ್ ನಿಮ್ ರಿಲೇಷನ್ ದವ್ರು ಯಾರು ವಿಡಿಯೋಸ್ ನೋಡ್ತಿದ್ದಿಲ್ಲ, ನಿಮ್ ಫ್ಯಾಮಿಲಿ ಯಾರು ವಿಡಿಯೋಸ್ ನೋಡ್ತಿದ್ದಿಲ್ಲ. ಇವಾಗ ರಿಲೇಷನ್ಸ್ ಅದು ಹೆಂಗ್ ನಿನಗ್ ಹೇಳ್ತಾರೋ ಅಂದ್ರ ವಿಡಿಯೋಸ್ ಮಾಡೋದಕ್ ಚಲೋ ಮಾಡ್ತಾರಂತ ಏನ್ ಕಮೆಂಟ್ ಮಾಡ್ತಾರೋ, ಅಥವಾ ಮೊದ್ಲು ನಿಮ್ಗೆ ಸಪೋರ್ಟ್ ಮಾಡ್ತಿದ್ರು ಅಥವಾ ಈಗ ಸಪೋರ್ಟ್ ಲೈಕ್ ಹೆಂಗ್ ಅಂತ? ಒಟ್ಟ ನಮ್ ರಿಲೇಷನ್ ಆಗಂತೂ ಒಟ್ಟ ಸಪೋರ್ಟ್ ಮಾಡಿಲ್ಲ, ಏನೂ ಇಲ್ಲ. ಒಟ್ ನಾವ್ ಏನು ಮಾಡಕ್ ಹತ್ರು ಮನ್ಯಾಗ ಒಂದ್ ಏನಾರ ಫಿಟ್ಟಿಂಗ್ ಇಡೋದ, ಒಟ್ ಮನ್ಯಾನ ಕೈಲಿ ಬಯಾಕ್ ಹಚ್ಚುದ,
ಒಟ್ ನಮ್ಗ ಮನ್ಯಾನಂದ ದೂರ ಮಾಡೋದು ಹಿಂಗ ಮಾಡ್ಕೊಂಡಿರ್ತಾರ ರಿಲೇಷನ್. ಅದಕ್ಕ ನಾ ರಿಲೇಷನ್ ಬಗ್ಗೆ ತಲೆನೇ ಕೆಡ್ಸೋದಿಲ್ರಿ. ಅದಕ್ಕ ನಾ ಎಲ್ಲಾರ್ಗು ಹೇಳ್ತೇನ್ರಿ, ಮನ್ಯಾಗ ಅಪ್ಪ ಅವನ ಮಾತ್ ಕೇಳಿದ್ರೆ ಸುಳ್ಳು, ಅವ್ರ ಇವ್ರ ಒಟ್ಟ ಮಾತ್ ಕೇಳಕ್ ಹೋಗ್ಬಿಡ್ರಿ. ಅವ್ರ ಹೆಂಗ್ ಗೊತ್ತು ಚಂದ ನಾಕ್ ಮಾತಾಡಿಕೆ ಎಲ್ಲ ಕೆಡಿಸಿ ಹೋಗ್ಬಿಡ್ತಾರ. ಅದಕ್ಕ ಇದೊಂದ್ ಹೇಳಕ್ ಇಷ್ಟ. ನೀ ಏನ್ ವರ್ಕ್ ಮಾಡ್ತಿ? ನಾ ಮೊದ್ಲೆಲ್ಲ ಕಾಲೇಜ್ ಮಾಡ್ತಿದ್ನಿ, ಫಸ್ಟ್ ಇಯರ್ ಆಯ್ತು, Work ಸೆಕೆಂಡ್ ಇಯರ್ sir. ಆಯ್ತು, ತಡಿ ಎಲ್ಲ ಹೇಳ್ತೇನೆ ಅದ್ರೊಳಗ. ಈಗ ಡಿಗ್ರಿ ಬರಂತ ಡಿಗ್ರಿ ಅಂತ ಕಂಪ್ಲೀಟ್ ಆಯ್ತಾ, ನನ್ನ ವಯಸ್ಸಿಂದ ಇಬ್ರು ಮುಗಿತು. ಇಕ್ಕು ಕಾಲೇಜ್ ನಮ್ ಮುಂದ್ ಹಚ್ಚೋದಿಲ್ಲ ಅಂತಂದ್ಲ, ನಾನು ಹಚ್ಚಲಿಲ್ಲ. ಅದ್ರ ಸಲುವಾಗಿ ನಾ ಮನಿ ಕಡೆನ CNC MC ಮಷಿನ್ ಮೇಲೆ ಕೆಲ್ಸಕೊಂಡಿದ್ ಬೆಳಿಗ್ಗೆ. ನಿಮ್ಮ ಬ್ಯಾಕ್ ಬೋನ್ ಯಾರು ಅಂದ್ರೆ ನಿಮ್ ಸಪೋರ್ಟ್ ಸಿಸ್ಟಮ್ ಅನ್ನೋದು ಯಾರು? ನಿಮ್ಗ ಗೊತ್ತಾಗ್ತಿಲ್ಲ. ಈಗಿನ ಮೇನ್ ಇಕ್ಕಿನ ಮತ್ತ ಅವ ಅಪ್ಪನೂ ಇರ್ತಾರ. ಕರೆ ಹೊತ್ತು ಪೈಲ ಇಕ್ಕಿ ಅಂದ್ರೆ ವಿಡಿಯೋಸ್ ಮಾಡಾಕ ಅವ ಅಪ್ಪನ ಪೈಲ ಅಂದ್ರೆ ವಿಡಿಯೋಸ್ ಮಾಡೋ ಸಲ ಇಕ್ಕಿ, ಮತ್ ಹಿಂಗೆ ಈಗ ಹೆಂಡತಿ ಆಗಿದಾಳ ಪೈಲ ಅವ ಅಪ್ಪ ಸೆಕೆಂಡ್ ಇಕ್ಕಿ. ಓಕೆ, ನಿಮ್ ಫೇವರೇಟ್ ಹೀರೋ ಯಾರು? ನನ್ ಫೇವ್ರೇಟ್ ಇರೋ ಒಂದ್ ಕಿಚ್ಚ ಸುದೀಪ್. ನಂಗೆ ಬಹಳ ಇಷ್ಟ. ಅವ್ರ ಮಾತಾಡೋ ಸ್ಟೈಲ್ ಆಗಿರ್ಬೋದು, ಅವ್ರ ಮಾತಿ ಪ್ರತಿಯೊಂದಕ್ಕೊಂದು ಅರ್ಥ ಇರ್ತೈತಿ. ಅವ್ರಂಗ ಕನ್ನಡ ಇಂಡಸ್ಟ್ರಿ ಒಳಗ ಯಾರು ಏನಪ್ಪ ಅದ ಮೀರ್ಸಾಕ್ ಆಗೋದಿಲ್ಲ. ಅವ್ರ ಹೇರ್ ಸ್ಟೈಲ್ ಆಗಿರ್ಬೋದು, ಅವ್ರ ಡ್ರೆಸ್ಸಿಂಗ್ ಸ್ಟೈಲ್, ಅವ್ರ ಮಾತಾಡೋ ಶೈಲಿ, ಅವ್ರ ಬೇಸ್ ವಾಯ್ಸ್ ಭಾರಿ ಐತ್ರಿ. ನಾ ಯಾಕೆ ಆನ್ಸರ್ ಮಾಡತ್ತೇನಂದ್ರ ಹಂಗಾರ ಯಾವ ಸ್ವಲ್ಪ ತಪ್ಪಿರ್ತಾನೋ ಅದಕ್ಕ ಮಿಡಲ್ ಹೇಳ್ಬೇಕಾಗ್ತೈತ ಅಂತ ಹೇಳಿ ಅದಕ್ಕ ಬ್ಯಾಕ್ ಬೋನ್ ಅಂದಿದ್ದೆ. ಇವಾಗ ಈಗ ಎಲ್ಲಾದ್ರೆ ಹೋಗಿರ್ತಿ, ಈಗ ನಿನ್ ಫ್ಯಾನ್ಸ್ ಅದು ಮೀಟ್ ಆಗಿರ್ತಾರ, ಅವಾಗ ನಿಂಗ್ ಮೆಮೊರಿಯೇಬಲ್ ಅಂದ್ರ ಅದು ಫ್ಯಾನ್ಸ್ ಮೀಟ್ ಆಗದಾಗ ಈ ತರ ನೆನಪಿಟ್ಕೊಳ್ಳೋ ಅಂತ ಒಂದ್ ಸಿಚುವೇಶನ್ ಆಗಿರ್ತೈತಿ, ಅದೇನ? ಅಂದ್ರ ನನ್ನ ಮೊನ್ನೆ ಯಲಮುರ್ಕ್ ಹೋಗಿದ್ನಿ. ಯಲಮುರ್ಕ್ ಹೋಗಿದ್ನಿ, ಬಿಟ್ಟು ಹೋಗಿದ್ನಿ. ಅವಾಗ ಬಿಟ್ಟು ಹೋಗಿದ್ನಿ ಅಂದ್ರ ಮನ್ಯಾಗ ಯಾರು ಬೇಕಿಲ್ಲ, ಅವ ಅದು ಬಂದಿದ್ರ ಅಷ್ಟ. ಅಲ್ಲಿ ಹೋಗಿದ್ನಿ, ನಾನು ನನ್ನ ದೋಸ್ತ ಇದನ್ ಪಾನ್ ತಿನ್ನತ್ತಿದ್ವು. ಆ ಟೈಮ್ದಾಗ ಇವ್ರು ಇರ್ತಾರಲ್ಲ ಮಂಗಲ್ ಮುಖಿಯರ್ ಒಮ್ಮೆ ಬಂದ್ರಪ್ಪ. ಒಮ್ಮೆ ಬಂದ್ ಕೆಸ ಅವ್ರ ಏನಂದ್ರು, ನಾನು ಹಿಂಗ ಕೈಯಾಗ ಏನೋ ಹಿಡ್ಕೊಂಡಿದ್ನಿ, ಬೋಗಣಿ ಏನೋ ಹಿಡ್ಕೊಂಡಿದ್ನಿ. ಇಲ್ಲ ಪಾನ್ ತಿನ್ಕೊಂಡ್ ಬರತ್ತಿದ್ನಿ. ಅವಾಗ ಬಂದ್ರ ಡೈರೆಕ್ಟ್ ಅವ್ರ, ಅಣ್ಣ ನಾವ್ ನಿಮ್ ರೀಲ್ಸ್ ನೋಡ್ತೇವ ಅಂತಂದ್ರ. ಅವ್ರ ಮಂಗಲ್ ಮುಖಿಯವ್ರ ನನಗ ಅಂತಂದ್ರ, ಅಣ್ಣ ನಾನ್ ನಿಮ್ ರೀಲ್ಸ್ ನೋಡ್ತೇವ ಅಂತಂದ್ರ, ಥ್ಯಾಂಕ್ಸ್ ಅಕ್ಕ ಅಂತಂತಾನಿ. ಮತ್ತ ಆಮೇಲೆ ವೈಷ್ಣವಿನ್ ಕೇಳಿದ್ರ, ಮತ್ತ ಅಕ್ಕ ಆರಾಮದಾರಿಲ್ಲ ಅಂತ ಕೇಸ್ ಕೇಳಿದ್ರು, ಹ್ಞೂ ಆರಾಮದಾರ ಅಂತಾನಿ. ಮತ್ತ ಏನಪ್ಪಾ ಅವ್ರು ಆಶೀರ್ವಾದ ಮಾಡಿ ಎರಡು ಕಾಯಿನ್ ಕೊಟ್ರ. ಪೈಲ ನನ್ ಕೊಟ್ರು, ಆಮೇಲೆ ವೈಷ್ಣವಿಗೆ ಒಂದ್ ಕೊಟ್ರು. ಮತ್ತ ನನ್ ಕಡೆಯಿಂದ ಇದೊಂದ್ ಕಾಯಿನ್ ಕೊಡು ಅಣ್ಣ ಅಂತಂದ್ರು. ಆಯ್ತು ಅಂತ ಕೇಸ್ ನಾ ಅನ್ಕೊಂಡವಾಗ ಮಂಗಲ್ ಮುಖಿಯರ್ ಹತ್ತು ಎಲ್ಲಾ ಸುತ್ತಮುತ್ತ ನಮ್ ಕರ್ನಾಟಕ ಜನ ಎಲ್ಲಾ ನೋಡ್ತಾರ ನಮ್ ವಿಡಿಯೋಸ್, ನಮ್ ನೋಡಿ ಗೊತ್ತಾ ಹಿಡಿತಾರಲ್ಲ ಅನ್ನೋದೊಂದ್ ಖುಷಿ. ಅಂಡ್ ಇವಾಗ ಅವ್ರ ಏನಾದ್ರು ವಿಡಿಯೋ ನೋಡಕತ್ತಿರೋ ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಸದಾ ಇರ್ಲಿ ನಮ್ಮ ಮೇಲೆ. ಓಕೆ, ಇವಾಗ ನೆಕ್ಸ್ಟ್ ಕ್ವೆಶನ್ಸ್ ಏನಪ್ಪಾ ಅಂತಂದ್ರೆ, ನಿಮ್ ಲೈಫ್ ದಾಗ ನೀವು ಫಸ್ಟ್ ಈ ವ್ಯಕ್ತಿ ನನಗ್ ಬಾಳ ಇಂಪಾರ್ಟೆಂಟ್ ಅನ್ನೋರ್ ಯಾರು? ವ್ಯಕ್ತಿ ಅದ್ ಫ್ಯಾಮಿಲಿನಾಗ್ರು ಯಾರೋ ಒಟ್ ಇವ್ರು ನನಗ್ ಇಂಪಾರ್ಟೆಂಟ್ ಅಂತ ಹೇಳಿ. ಇವಾಗ ಅಂದ್ರ ಮೇನ್ ಇಕ್ಕೆ ಅಂದ್ರ ಫ್ರೆಂಡ್ಶಿಪ್ ಒಳಗಂತ ಅದಾರ ಒಂದ್ 3-4 ಜನ ಅದಾರ. ಹೆಸರು ಹೇಳ್ಬಾರ್ದು, ಯಾಕಪ್ಪಾ ಅಂತಂದ್ರ ಮತ್ತೆಲ್ಲಾ ಉಳ್ಕಿದ್ದೆಲ್ಲಾ ದೋಸ್ತರೆಲ್ಲ ಒಂಥರ ಅನಸ್ತೈತಿ, ನಾವೇನ್ ಮಾಡಿದ್ವಪ್ಪ ಇವ ಅಂತ. ಅದಕ್ಕ ನಂಗೆ ಎಲ್ಲಾರು ಒಂದ್ ವಿಷಯ ಅಂದ್ರೆ ನಿನಗ್ ಭಯ ಆಕೈತ, ಆ ವಿಷಯ ಯಾವ್ದು? ವಿಷಯ ಅಂದ್ರೆ ಯಾವ ವಿಷಯ ಬಗ್ಗೆ ಹೇಳು? ಲೈಕ್ ನಿನಗೇನೋ ಒಂದ್ ಯಾರನೋ ಕಳ್ಕೊಂಡ್ರ ಭಯ ಆಗ್ಬೋದು, ಅಥವಾ ಈ ತರ ಹಿಂಗ್ ಭಯ ಇರ್ತೈತಲ್ಲ. ಕಳ್ಕೊಂಡ್ರ ಅನ್ನಕ ನಿನ್ನ ಮತ್ತ ಇಲ್ಲ ನನಗೆ ಹೆಂಗ್ ಗೊತ್ತ್ರಿ, ನಾ ಇನ್ನ ಚಂಗ ಬಿದ್ದೇವದೇನಿ. ಮನ್ಯಾಗೆಲ್ಲ ಮನಿ ನಡೆಸ್ಬೇಕು ನಾನಕ್ರೆ ಆ ಜವಾಬ್ದಾರಿ ನಂಗೆ ಇನ್ನು ಮಟ್ಟ ನಾನೇ ಹೇಳ್ಕೊತೀನಿ. ನಂಗೆ ಇನ್ನು ಮಟ್ಟ ಎಲ್ಲ ನಮ್ಮ ಎಲ್ಲಾ ಮನಿ ಎಲ್ಲಾ ನಮ್ಮ ಅಣ್ಣ ಮತ್ ನಮ್ಮ ಅಪ್ಪ ನಮ್ಮ ಅವ್ವ ನಡೆಸ್ತಾರ. ಇದ್ದಿದ್ ಹೇಳ್ಕೊಬೇಕ, ಯಾಕಪ್ಪ ಅಂದ್ರ ನಾ ದೊಡ್ಡ ಸಲುವಾಗಿ ಬೈತಾನ, ಅವ್ನ್ ಜವಾಬ್ದಾರಿ ತಗೋ, ಇನ್ನ ಯಾವಾಗ ಜವಾಬ್ದಾರಿ ಬರ್ತೈತಂತ ಬೈತನ. ಬಟ್ ಏನ್ ಮಾಡೋದ್ರಿ, ಅವ್ನ್ ಸಿಚುವೇಶನ್ ಅರ್ಥ ಮಾಡ್ಕೋಬೇಕಾಕೈತಿ. ಇಲ್ಲ ಅಂತಲ್ಲ, ಈಗ ಕೆಲ್ಸಕ್ ಹೋದ್ರು ಹಿಂಗಲ್ಲ, ಹೋಗ್ತಾರ ಬರ್ತಾರ ಹಿಂಗ ಇರ್ತೈತಿ. ಬಟ್ ಅವ್ ಕೆಲ್ಸ ಮಾಡೋದಕ್ ತಕ್ಕಂಗ ಸ್ಯಾಲ್ರಿ ಬರಾತಿಲ್ಲ ಅವ್ನ್ ಇನ್ನು ಮಟ. ಈಗ ನೋಡ್ರಲ್ಲ, ಮಂತ್ಲಿ ಒಂದ್ 8-10 ಸಾವಿರ ರೂಪಾಯಿ ಬಂತಂದ್ರ ಎಲ್ಲಾ ಕಡೆ ಆ ಕಡೆ ಹೋಗ್ಬಿಡ್ತೈತ್ರಿ. ನಂಗೆ ಉಳಿದ ಒಂದ್ 5 ರೂಪಾಯಿ ಉಳಿದಿಲ್ರಿ ಅದ್ರೊಳಗ. ಅದ್ರ ಸಲುವಾಗಿ ನಾ ಏನ್ ಮಾಡೋದಪ್ಪ ಅನ್ಕಸ್ತೇಳು ಅನ್ಸುಡಾಯ್ತಿ. ಸೊ ಗೈಸ್ ಸಾರಿ, ಯಾಕಪ್ಪ ಅಂತಂದ್ರೆ ಹೀಟಿಗೆ ಮೊಬೈಲ್ ಆಗಿಂದಾಗ ಆಫ್ ಆಗಿಬಿಟ್ಟು, ಕ್ಯಾಮ್ರಾ ಆಫ್ ಆಯ್ತು. ಸೊ ಹಂಗಾಗಿ ನೆಕ್ಸ್ಟ್ ಕ್ವೆಶನ್ಸ್ ಗೆ ಮೂವ್ ಆಗೋಣಂತ. ಅಂಡ್ ನೆಕ್ಸ್ಟ್ ಕ್ವೆಶನ್ಸ್ ಯಾವ್ದಪ್ಪ ಅಂತಂದ್ರ, ಈಗ ನಿಮ್ ಲೈಫ್ ದಾಗ ಒಬ್ರು ಇರಬೇಕಪ್ಪ ಅನ್ನೋ ಅಂತ ವ್ಯಕ್ತಿ ಯಾರು? ಲೈಫ್ ದಾಗ ಇರ್ಬೇಕನ್ನೋ ವ್ಯಕ್ತಿ ಅಂತ ನೀನ, ಮತ್ತ ಫಸ್ಟ್ ನಮ್ಮಪ್ಪ ನಮ್ಮವ್ವ, ನೆಕ್ಸ್ಟ್ ನೀನ. ಓಕೆ, ನಿಮ್ಗೆ ಯಾವಾಗಾರ ಅನ್ಸೈತಿ ಈ ನಂಗ್ ಜೀವನಾನ ಬೇಡಪ್ಪ ಅಂತ ಯಾವಾಗಾರ ಒಮ್ಮೆರೆ ಅನ್ಸೈತಿ? ಅನ್ಸೈತಿಲ್ಲ, ನಿಂದ ಜಗಳ ಆದಾಗ ಬಹಳ ಸಲ ಅನ್ಸೈತಿ. ಮತ್ ಹಂಗ ಹಿಂಗಲ್ಲ ಏನು ದುಡುಕಿಲ್ಲಪ್ಪ ಅಂತಂದ ಅವಾಗಂತ ಅನ್ಸೈತಿ ನನ್ಗೆ, ಏನು ಕೈಯಾರ ಏನು ಇಲ್ಲ ಅಂತಂದ. ಇವಾಗ ಮುಂದ್ ಫ್ಯೂಚರ್ ಒಳಗ ಇನ್ ಕೇಸ್ ಮೂವಿ ಒಳಗಾಗ್ಲಿ ಅಥವಾ ಸೀರಿಯಲ್ ಒಳಗಾಗ್ಲಿ ಆಫರ್ ಬಂದ್ರೆ ಹೋಗ್ತೀರಿ? ಒಟ್ಟೆ ಇಲ್ರಿ, ನಾವ ಸ್ವತಃ ಮಾಡ್ತೀವಿ, ಕರೆ ನಾವ್ ಹೋಗೋದಿಲ್ರಿ. ಓಕೆ ಗುಡ್. ಬಿಕಾಸ್ ನಾವ್ ಬಿಟ್ಟಿಲ್ರಿ ಗೈಸ್. ಅದಕ್ಕೆ ನಾನು ಹೋಗೋದಿಲ್ರಿ. ನೀ ಈ ಮಟ್ಟಿಗೆ ಬೆಳೆಯಕ್ ಕಾರಣ ಕೃತವ್ರು ಯಾರು? ಈ ಮಟ್ಟಿಗೆ ಬೆಳೆಯಾಕ ನಾನ್ ಸ್ಟಾರ್ಟಿಂಗ್ ಬೆಳೆಸೋಕಂದ್ರ ನಮ್ಮ ತಮ್ಮ ಚುಗನ್ ಮಗ ಆಗ್ಬೇಕ ಶಿವ್ ಅಂತ. ನಾನು ಎಲ್ಲಾ ವಿಡಿಯೋಸ್ ಅವ ಮಾಡ್ತಿದ್ದ.
ಆಮೇಲೆ ನನಗೆ ವಿಡಿಯೋ ಮಾಡೋಂತ ಇದನ್ನ ಒಂದ್ ಬಂದಿತ್ತ ಏನಂತಾರ ಅದಕ್ಕ ಆಸಕ್ತಿ ಬಂದಿದೆ ಅದ್ರೊಳಗ ಮತ್ತ ಇವಾಗ ಬೆಳೆಸಬೇಕಂದ್ರೆ ಈಕೆ ಇಷ್ಟ ರೀಲ್ಸ್ ಒಳಗೆಲ್ಲಾ ಸುಮ್ಮ ಓವರ್ ಡವ್ ಮಾಡತ್ತಿದ್ದ ನಾ ಏನ್ ಬೆಳೆಸಿಲ್ಲ ಅವನ ಶ್ರಮ ಅವ್ರ ತಮ್ಮನ್ ಶ್ರಮ ಅವನ್ ತಮ್ಮ ಶ್ರಮ ನಮ್ದೇನಲ್ರಿ ಗೈಸ್ ಬೆಂಕಿ ಐತ್ ನೋಡ್ರಿ ಅಲ್ಲಿ ಕರೆ ಮಾತಾಡ ಈಗ ನಿಂಗ ಕಷ್ಟದ ಟೈಮ್ದಾಗ ಆಗ್ಲಿ ಸುಖದ ಟೈಮ್ದಾಗ ಆಗ್ಲಿ ಆ ವ್ಯಕ್ತಿ ಯಾವತ್ತೂ ನಿನ್ ಬಿಟ್ಟು ಹೋಗಂಗಿಲ್ಲ ಅನ್ನೋರ್ ಯಾರು ನನ್ ಫ್ರೆಂಡ್ಸ್ ಯಾಕೆ ಬಂದ್ರ ಕಷ್ಟ ಟೈಮ್ದಾಗ ಇರ್ಲಿ ನಾ ಒಂದ್ ದುಃಖ ಟೈಮ್ದಾಗ ಇರ್ಲಿ ಒಟ್ಟ ನನ್ ಬಿಟ್ಟು ಹೋಗೋದಿಲ್ಲ ಇವ್ರು. ಓಕೆ ನೆಕ್ಸ್ಟ್ ಪಾಯಿಂಟ್ ಈಗ ಬರೇನಾ ನಿಮ್ ಲೈಫ್ ಒಳಗ್ ನಿಮ್ಮಿಂದ ದೂರ ಆಗಬಾರ್ದು ಅನ್ನೋ ವ್ಯಕ್ತಿ ಯಾರು ಅಂದ್ರೆ ನಿನಗ ಅವ್ರ ಬಿಟ್ರ ನಂಗ್ ನೀನ್ ಜೀವನಾನ ಇಲ್ಲಪ್ಪ ಅನ್ನಿಸ್ತೈತ್ಲಾ ಜೀವನ ಇರ್ತೈತದ ಬಟ್ ಅನ್ನಿಸ್ತೈತ್ಲಾ ಆ ವ್ಯಕ್ತಿ ಇರ್ಲಿಕ್ಕಂದ್ರ ನಂಗ್ ಜೀವನ ಶೂನ್ಯ ಅಂತ ಅನಿಸ್ತೈತ ಆತರ ಅಂದ್ರ ಹಿಂಗಲ್ಲ ನೀನ ಆಗಿರ್ಬೋದು ಯಾಕಪ್ಪ ಅಂತಂದ್ರ ಇಷ್ಟ 4 ವರ್ಷ ಹಿಂಗ ಲವ್ ಮಾಡಿ ಕೇಸ ಮದ್ವೆ ಆಗಿ ನಮ್ದಿಂದ ಜಗಳ ಆಗಿ ಹಿಂಗಿದೆ ಆದ್ರ ಅದೊಂಥರ ಅನಿಸ್ತತಿ ಮತ್ತ ಈ ಕಡೆ ನಂಗ್ ದೋಸ್ತನ್ ಬಿಟ್ಟಿರಕ್ ಆಗೋದಿಲ್ಲ ಮೇನ್ ನಿಮ್ ಫ್ಯೂಚರ್ ಡ್ರೀಮ್ ಏನ್ ಫ್ಯೂಚರ್ ಡ್ರೀಮ್ ಅಪ್ಪ ಅಂತಂದ್ರ ನಾನ್ ಅಪ್ಪ ನಮ್ಮ ಚಲೋ ನೋಡ್ಕೋಬೇಕು ಪಾಪ ಎಲ್ಲಾ ನಮ್ಮ ಮನ್ಯಾಗ ನೋಡ್ಕೊತಾನ ಮನಿ ಅದು ಎಲ್ಲಾ ಅದ್ರ ಸಲುವಾಗಿ ನನಗೂ ನನ್ ಜವಾಬ್ದಾರಿ ಅನ್ನೋದು ಏನಿಲ್ರಿ ಅದ್ರ ಸಲುವಾಗಿ ಏನೋ ಅನ್ನ ದುಡಿದ್ರುನು ರೊಕ್ಕ ಎಲ್ಲಿ ಬೇಕಾದ್ ಹೋಗ್ಬಿಡ ಆಯ್ತು ಮನಿಗ್ ಕೊಡ್ಬೇಕಂತೇನಿ ಕರದ ಕೊಡಕ್ ಆಗತ್ತಿಲ್ಲ ಅದ್ರ ಸಲುವಾಗಿ ಈ ಕಡೆ ಮನ್ಯಾಗೂ ಕೆಟ್ರಿ ಈ ಕಡೆ ಎಲ್ಲಾ ಕಡೆ ಕೆಟ್ರಿ ಆಗಲೇ ಹೇಳ್ದಂಗ್ ಸ್ಯಾಲ್ರಿ ಕಡಿಮೆ ಐತಿ ಇವನು ಖರ್ಚು ಮಾಡ್ಕೊಳಕ್ ಆಗತ್ತಿಲ್ಲ ಈ ಕಡೆ ಮನಿಗ್ ಖರ್ಚು ಮಾಡಕ್ ಆಗತ್ತಿಲ್ಲ ಕೊಡ್ತಾನ ತಕ್ಕಷ್ಟು ಕೊಡ್ತಾನ ಮನಿಗೆ ಬಟ್ ಹೆಚ್ಚಿಗೆ ಕೊಟ್ಟಿದ್ರ ಮನಿ ಒಂದ್ ಸ್ವಲ್ಪ ಕಂಪ್ಲೀಟ್ ಆಗಿ ಮನಿ ನಡಿಬಹುದಿತ್ತು ಅನ್ನೋದು ಸೊ ನಾವು ಎಲ್ಲಾರು ಅದಕ್ಕ ಬೈತೇವೆ ಜವಾಬ್ದಾರಿ ತಗೋ ಹೆಂಗ್ ಜವಾಬ್ದಾರಿ ತಗೊಂಡ್ ಹೆಂಗ್ ನೀ ಮಾಡ್ಕೊಂಡ್ ಹೋಗ್ತಿ ಅನ್ನೋದ್ ಮೇನ್ ಇರ್ತೈತಿ ಅಂತ ಹೇಳಿ ಬಟ್ ಯಾವಾಗ ಬರ್ತೈತ್ರಿ ಅದು ಅವಾಗ ನೋಡಕ್ ಬರ್ತೈತಿ ಜವಾಬ್ದಾರಿ ಸ್ವಲ್ಪ ಐತಿ ಇಲ್ಲ ಅಂತಲ್ಲ ಬಟ್ ಸ್ಯಾಲ್ರಿ ತಕ್ಕಂಗ್ ಇರ್ತೈತಲ್ಲ ಈಗ 100% ಒಳಗ ನಿಮ್ಗೆ 10% ಸ್ಯಾಲ್ರಿ ಸಿಗತೈತಿ ಅಂದ್ರ ಅದ್ ಎದಕ್ಕೂ ಉಪಯೋಗ ಆಗಂಗಿಲ್ಲ ಅಂತ ಹೇಳಿ ಇಷ್ಟ ಈಗ ನೆಕ್ಸ್ಟ್ ಯಾವ್ದ ಸಟ್ ಫಟ್ ಡುಡುಮ್ ಅಂತ ಹೇಳಿ ನಾ ಜಸ್ಟ್ ಒಂದ್ ಕ್ವೆಶನ್ಸ್ ಕೇಳ್ತೇನೆ ಅದಕ್ಕೆ ಒಂದೇ ಲೈನ್ ಒಳಗ ಆನ್ಸರ್ ಮಾಡ್ಬೇಕ್ರಿ ಹಿಂಗ ಕೊರ್ಕೊಂತ ಕುಂಡ್ರದಲ್ಲ ಒಟ್ಟೆ ಅಲ್ರಿ ತಡೀರಿ ಒಂದ್ ನಿಮಿಷ ವಿಡಿಯೋ ಚಲೋ ಐತಿ ನೋಡ್ಕೊಂಡ್ ಬರ್ತೀನಿ ಚಲೋ ಐತಿ ನಾನು ಆಗಲೇ ಹೋಗಿತ್ತ ಒಂದ್ ವಸ್ತು ನಿನಗ್ ಬಿಟ್ಟು ಇರಾಕಾಗಂಗಿಲ್ಲಪ್ಪ ಆ ವಸ್ತು ಯಾವ್ದು ವಸ್ತು ಅಂದ್ರೆ ನಾನು ಫಸ್ಟ್ ಅಂದ್ರೆ ನನಗೆ ಕುಂಕುಮ ಯಾಕೆ ಬಂದ ನನಗ್ ವಸ್ತು ಇದ್ದಂಗ ಅದ ಕುಂಕುಮ ಅಂದ್ರ ಅದು ಒಂದ್ ಡಬ್ಬಿ ಐತಿ ನಾ ಎಲ್ಲೇ ಹೋದ್ರು ನಾನು ತಗೊಂಡ್ ಹೋಗ್ತೇನೆ ಮತ್ ನೆಕ್ಸ್ಟ್ ಅಪ್ಪ ಅಂತಂದ್ರ ನನ್ ಮೊಬೈಲ್ ಒಟ್ಟ ಬಿಟ್ಟಿರ್ಬೋದು ಒಂದಲ್ರಿ ಎರಡು ಮೊಬೈಲ್ ಬೇಕಾಗಿರೋ ಕಂಟಿನ್ಯೂ ಒಟ್ ಮೊಬೈಲ್ ಸುರೇಶ ಒಟ್ ಮೊಬೈಲ್ ಎರಡ್ ಮೊಬೈಲ್ 10 ಮೊಬೈಲ್ ಅಂತ ಹೇಳಿ ನೀನ್ ಲೈಫ್ ದಾಗ ಒಬ್ಬರನ್ನ ಬಿಟ್ಟು ಇರಕ್ ಆಗಂಗಿಲ್ಲ ಅನ್ನೋ ವ್ಯಕ್ತಿ ಯಾರು ಅದನ್ನ 20 ಸಲ ನಂದ ಹೆಸರು ಬರ್ಲಿ ಅಂತ ಕೇಳ್ತಿರ್ತೇವ್ರಿ ಗೈಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ ಅಪ್ಪ ನಮ್ಮ ಓಕೆ ಕರೆಕ್ಟ್ ಐತಿ ಅವ್ರಿ ಅಂದ್ರೆ ಈಗ ಯಾರೋ ನಡಕ್ ಸಿಗ್ಬೋದ್ರಿ ಅವ್ವ ಅಪ್ಪ ಆಗಿ ಸಿಗಾಕ್ ಸಾಧ್ಯ ಇಲ್ಲ ಸೊ ಹಂಗಾಗಿ ಡ್ರಿಂಕ್ ಮಾಡ್ತೀರಿ ಒಟ್ಟ ಇಲ್ರಿ ಇನ್ನು ಮಟ ಮಾಡಿಲ್ರಿ ಸ್ಮೋಕ್ ಇಲ್ರಿ ಅದು ಇಲ್ಲ ಯಾಕಪ್ಪ ಅಂತಂದ್ರೆ ನೀವ ಈ ಕ್ವೆಶನ್ ಅನ್ನ ನೀವು ಕಮೆಂಟ್ ಹಾಕಿದ್ದಕ್ ನಾ ಈ ತರ ಕ್ವೆಶನ್ಸ್ ಕೇಳಿದೀನಿ ನನಗ್ ರಿಯಾಲಿಟಿ ಏನ್ ಅನ್ಕೋತೈತಿ ಅವ್ನ್ ಯಾವ್ದೇ ತರ ಸ್ಮೋಕು ಮಾಡಂಗಿಲ್ಲ ಯಾವ್ದೇ ತರ ಡ್ರಿಂಕು ಮಾಡಂಗಿಲ್ಲ ಅಂಡ್ ಶಾರ್ಟ್ ಮೂವಿ ಒಳಗ್ ಸ್ಮೋಕ್ ಮಾಡಿದಾನು ಬಟ್ ಆ ಸ್ಮೋಕ್ ಆಗಂಗಿಲ್ಲ ಅಂದ್ರ ಜಸ್ಟ್ ಹಿಂಗಷ್ಟ ಬಟ್ ಅದಕ್ಕೂ ಬೈದೇವ್ ನಾವ್ ಅದಕ್ಕೂ ಆಕ್ಟಿಂಗ್ ಪರ್ಪಸ್ ಅಂತಲ್ಲ ಅದಕ್ಕೂ ಬೈದೇವ್ ನಾವ್ ಇದೆಲ್ಲ ಅದಕ್ ಜಸ್ಟ್ ಕೈಯಾಗ ಹಿಡ್ಕೋಬೇಕಿತ್ತು ನನ್ ಮಮ್ಮಿನೂ ಬೈದಾರು ನಾನು ಬೈದೇನಿ ಅಂದ್ರೆ ಇವ್ರವ್ವ ನಮ್ಮ ಅತ್ತಿನೂ ಬೈದಾಳು ಎಲ್ಲಾರು ಬೈದೇವ್ ನಾವ್ ಅಂಡ್ ನನಗೊಂದ್ ಆಸೆ ಐತಿ ಅದಂದ್ರೆ ಯಾವ್ದು ನಿನಗ ಆಸೆ ಅಂದ್ರೆ ನಮ್ಮ ಅಪ್ಪ ನಮ್ಮ ಅವ್ನ್ ಚಲೋ ನೋಡ್ಕೋಬೇಕ್ರಿ ಈ ಕಡೆ ಮತ್ತ ಮನಿ ಕಟ್ಟೋದೈತ್ರಿ ಮನಿ ಕಟ್ಟಾಕ ಈಗ ಸ್ಟಾರ್ಟ್ ಮಾಡೋದೇವ್ರಿ ಮತ್ತ ಅದಕ್ಕೂ ನಾನು ಸ್ವಲ್ಪ ರೊಕ್ಕ ಹಾಕ್ಬೇಕಂತ ಐತ್ರಿ ಅದ ನಾನು ಸ್ವಲ್ಪ ಲೋನ್ ತಗದ್ ಕೊಡವಂದೀನಿ ಅದೊಂದ್ ಐತ್ರಿ ಮತ್ತ ಚಲೋ ನೋಡ್ಕೋಬೇಕ್ರಿ ಎಲ್ಲ ಮನಿನ ಮತ್ತಿಕ್ಕಿನ ಎಲ್ಲಾರು ನಮ್ ಫ್ಯಾಮಿಲಿ ಇದಾರ ಅಷ್ಟ ಫ್ಯಾಮಿಲಿ ಅಂದ್ರೆ ನಮ್ಮ ಮನ್ಯಾನ್ ಮಂದಿ ಅಷ್ಟೇ ಅದ ಫ್ಯಾಮಿಲಿ ನಿನಗ್ ಜಾಸ್ತಿ ಫ್ಯಾಮಿಲಿ ಇಷ್ಟನೋ ಅಥವಾ ಫ್ರೆಂಡ್ಸ್ ಇಷ್ಟನೋ ನನ್ನ ಫ್ರೆಂಡ್ಸ್ ಇಷ್ಟ ಫ್ಯಾಮಿಲಿ ಅಪ್ಪ ಅಂತಂದ್ರೆ ನಮ್ಮ ಅಪ್ಪ ನಮ್ಮ ಇಷ್ಟ ನನ್ಗೆ ಆಗಲೇನು ಅದನ್ನ ಎಕ್ಸ್ಪ್ಲೇನ್ ಮಾಡಿ ನಿನ್ ಫ್ಯಾಮಿಲಿ ಇಷ್ಟನೋ ಜಾಸ್ತಿ ಫ್ರೆಂಡ್ಸ್ ಇಷ್ಟನೋ ಫ್ಯಾಮಿಲಿ ಒಳಗಂದ್ರೆ ಇವ್ ಅಷ್ಟ ಬರ್ತಾರ ನಮ್ ದೊಡ್ಡ ಫ್ಯಾಮಿಲಿ ಅಲ್ಲ ಫ್ಯಾಮಿಲಿ ಒಳಗ ಅಪ್ಪ ಫ್ಯಾಮಿಲಿ ಆದ್ರೆ ನೀನ್ ಹುಡ್ಸಿದಾರ ಅಷ್ಟ ಅದ್ರ ನಾನು ಈಗ ಪಾರ್ಟ್ ಅದೇನ್ರಿ ಗೈಸ್ ಫ್ಯಾಮಿಲಿ ಆಯ್ತಾ ನಿನ್ ಶತ್ರುಗಳಿಗೆ ಏನ್ ಒಂದು ಉತ್ತರ ಕೊಡಕ್ ಇಷ್ಟಪಡ್ತೀವಿ ಒಂದು ಅಕ್ಕೆ ಒಳಗ್ ಹೇಳಕ್ ಏನ್ ಇಷ್ಟಪಡ್ತೀವಿ ಇಲ್ಲ ಅವ್ರೆಲ್ಲ ಅನ್ಕೋತಿರ್ಬೋದು ನಂಗೆ ಆಟಿಟ್ಯೂಡ್ ಬಾಳ ಐತೆ ಅಂತ ಕೆಸ ನೀ ಆಟಿಟ್ಯೂಡ್ ನೀವ್ ಎಷ್ಟ್ ಆಟಿಟ್ಯೂಡ್ ತೋರಿಸಲ್ಲ ಅದಕ್ಕಿಂತ ಅಪ್ಪನ ತೋರಿಸ್ತೇನೆ ಯಾಕಪ್ಪ ಅಂತಂದ್ರ ನನ್ ಜೊತೆ ನೀವು ಚಲೋ ಇದ್ರ ಚಲೋನೇ ಇರ್ತೇನೆ ನನ್ ಜೊತೆ ಬಾಳ ಓವರ್ ಮಾಡಕತ್ತ ಅದಕ್ಕೆ ಅಪ್ಪನ ಮಾಡ್ತೇನೆ ಅಷ್ಟ ನನ್ ಜೊತೆ ಹಂಗ ಮಾಡ್ತೇನ್ರಿ ಗೈಸ್ ಇಟ್ಸ್ ಓಕೆ ಇಲ್ಲ ನಂದಾಗಿನ ಜಗಳದಾಗ ಅನ್ಕೋತಾಳೆ ರಮಸ್ತಾನ ಅಂತ ನಾ ಹೊಟ್ಟೆ ಇಲ್ಲ ನಂಗ್ ರಮ್ಸಂಗಿಲ್ಲ ಸಮಾಧಾನ ಮಾಡಕ್ಕೂ ಬರಂಗಿಲ್ಲ ಅದಕ್ಕೆ ಬರೋದು ಈಗ ನೋಡ್ರಿ ಲವ್ ಮ್ಯಾರೇಜ್ ಅಪ್ಪ ಅಂತಂದ್ಮೇಲೆ ಈಗ ಅವ್ವ ಅಪ್ಪನ್ ಬಿಟ್ಟು ಬಂದಿರ್ತೀವಿ ಈಗ ಸದ್ಯಕ್ ನಾನು ನಮ್ಮ ಅವ್ವನ್ ಮನ್ಯಾಗ ಇರ್ಬೋದು ಬಟ್ ಅವ್ವ ಅಪ್ಪನ್ ಮನೆಗ್ ಬಿಟ್ಟು ಬಂದಿರ್ತೇವ ಅಂದ್ಮೇಲೆ
ಇವ್ನ ಹೆಂಗ್ ನೋಡ್ಕೋತಾನ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತೈತಿ. ನನಗ ಅವಾಗ ಅಳು ಬರ್ತೈತಿ. ಅದು ಕರೆಕ್ಟ್ ಐತಿ. ನಾವ್ ರಮ್ಸೋಟ್ ರಮಿಸ್ತೀವ್ರಿ, ಒಂದ್ ಸಲ ಕೇಳ್ತೇವಿ, 2 ಸಲ ಕೇಳ್ತೇವೆ, ಯಾಕೆ ಅಳತಿ ಹಿಂಗ್ಯಾ ಮಾಡದಂತ. ಈಗ ಹಂಗಿಲ್ಲ, ಇವ್ರ ಹೆಂಗ್ ಗೊತ್ತು ಏನಪ್ಪಾ ಸಣ್ಣ ಹುಡುಗರನ್ನ ಉಣಿಸಿ ತಿನ್ನಿಸಿ ಹಂಗ ಉಣಿಸಿ ತಿನ್ನಿಸ ಅಂತ ಅನ್ನೋರ್ಲಿಕ್ಕೆ, ಆದ್ರೂ ಹಿಂಗ್ ಸಣ್ಣ ಹುಡುಗರತ್ತೆ ರಮಿಸ್ಬೇಕಂತ ನಮ್ಗ ಆತರ ಬರೋದಿಲ್ಲ. ಓಕೆ. ಇವಾಗ ನೆಕ್ಸ್ಟ್ ನಿಂಗ ಪಿಕ್ಚರ್ ಸಾಂಗ್ಸ್ ಇಷ್ಟನೋ ಅಥವಾ ನಮ್ ಜಾನಪದ ಸಾಂಗ್ ಇಷ್ಟ ರೀ ನನ್ಗ. ಲೈಕ್ ಅದ್ರೊಳಗೆ ಯಾವ್ದೊಂದ್ ಸಾಂಗ್ ಬಾಳ ಇಷ್ಟಪ್ಪ, ಮನಸ್ಸಿಗೆ ಹತ್ತೈತಪ್ಪ ಅನ್ನೋಂತ ಸಾಂಗ್ ಅದು? ಮನಸ್ ಪೈಲಾನು ಒಂದ್ ಸಾಂಗ್ ಕೇಳಿದಂತಂದ್ರ ಅದ್ರ ಕಬ್ಬಿನ ಹೊಲದಾಗ ಒಬ್ಬ ಕುಂತ ಅಳತೇನ, ಹೆಂಗದಿಯೋ ನನ್ನ ಗೆಳೆಯ ನಾ ದೂರಾದೇನ. ಹಂಗೈತದ ಅಷ್ಟ ಐತದ ಅಂದ್ರ ನನ್ಗೆ ಏನ ಬರ್ತೈತಿ ಮುಂದಾಕ ನಮ್ ಧ್ವನಿ ಸರಿ ಇಲ್ಲ ಅದ್ ಸಲ. ಅದ್ ಬಿಟ್ಟು ಇನ್ನೊಂದ್ ಸಾಂಗ್ ಯಾವ್ದು ಇಷ್ಟ? ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆ. ಇದು ಓಲ್ಡ್ ಸಾಂಗ್ ರೀ, ಓಲ್ಡ್ ಇದ್ರು ಇನ್ನೂ ಮಾಡೋ ಟ್ರೆಂಡ್ ಒಳಗ ಐತ್ರಿ ಇದು. ಮನಸ್ಸಿಗೆ ತಳಮಳ ಮಾಡಿ ನಮ್ಮ ಉತ್ತರ ಕರ್ನಾಟಕ ಒಳಗ ಯಾವ್ದೋ ಮದ್ವಿ ಇರ್ಲಿ ಒಂದ್ ಏನೋ ಫಂಕ್ಷನ್ ಇರಲ್ರಿ, ಈ ಹಾಡ ಇಲ್ಲದ ನಡೆಯೋದಿನೇ ಇಲ್ರಿ, ಫುಲ್ಫಿಲ್ ಆಗೋದ್ನೇ ಇಲ್ಲ ಫಂಕ್ಷನ್. ಟ್ರೂ ಟ್ರೂ ನಿಜ ರೀ. ಅಂಡ್ ನಿಂಗ ಕೇಳ್ತೇನೆ, ಸೊ ನಮ್ಮ ಜಾನಪದ ಇಂಡಸ್ಟ್ರಿ ಒಳಗ ಲೈಕ್ ಯಾರು ಬಾಳ್ ಇಷ್ಟ ಆಗೋರ್ ಸಿಂಗರ್ ಅಂದ್ರೆ ಯಾರು ಇಷ್ಟ ಆಗ್ತಾರ ಜಾನಪದ ಒಳಗ? ನಂಗೆ ಇಷ್ಟ ಆಗ್ಯಾವಂದ್ರ ಇವ್ರ ಯಾರಪ್ಪ, ಬಾಳ ಬಾಳ ಇಷ್ಟ. ಯಾಕಪ್ಪ ಅಂತಂದ್ರ ಅವ್ ಭಾರಿ ಹಾಡ್ತಾರ. ಹಂಗಾಗಿ ಬಾಳು ಬೆಳಗುಂದಿ ಅಂದ್ರು, ಬಾಳು ಬೆಳಗುಂದಿ ಅನ್ನ ಅಂದ್ರ ಬಾಳ ಇಷ್ಟ ರೀ. ಅವ್ರ ಮಾತಾಡೋ ನಂಗ್ ಪರಿಚಯ ಅದಾರಿ, ಪಾಪ ಭಾರಿ ಮಾತಾಡ್ತಾರ. ಅಂದ್ರೆ ನನ್ ಶೂಟಿಂಗ್ ಇದ್ದಾಗ ನಾ ಅವ್ರ ಸ್ಟುಡಿಯೋ ಕರ್ಕೊಂಡ್ ಹೋಗಿದ್ದೆ. ಅವ್ರು ಬಾಳ ಕೇರ್ ಮಾಡ್ತಾರ ನಮ್ನ, ನಮ್ದು ಹೋದ್ರಲ್ಲೋ ಮುಟ್ರಲ್ಲೋ ಉಂಡ್ರಲ್ಲೋ ತಿಂದ್ರಲ್ಲ ಅಂತ. ಅದಕ್ಕೆ ಬಾಳು ಬೆಳಗುಂದಿ ಅನ್ನೋ ಬಾಳ ಇಷ್ಟ. ಇಬ್ರು ಇಷ್ಟ ನನಗ. ನಮ್ಗ ಇಷ್ಟು ಜಾನಪದ ಅವ್ರ ಇಷ್ಟ ರೀ. ಅವ್ರಿಗೆ ಅಂತ ಅಷ್ಟ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ನನಗ್ ತೋರ್ಸೊಂದ್ ಹೇಳಿದ್ರು ವಿಚಿತ್ರ. ನಡೀತೈತಿ, ನಾ ಎಷ್ಟಿದ್ರು ನಿನ್ ಕ್ವಶನ್ ಕೇಳಬೇಕಲ್ಲ. ಈ ನಡುವೆ ನಮ್ ಜಗಳ ಇದ್ದಿದ್ದ. ಸೊ ನಿಂಗ್ ನಾಯಿ ಇಷ್ಟನೋ ಅಥವಾ ಕ್ಯಾಟ್ ಇಷ್ಟನೋ ಬೆಕ್ ಇಷ್ಟನೋ? ನನಗ ಬೆಕ್ ಇಷ್ಟ ಇಲ್ರಿ. ಯಾಕಪ್ಪ ಅಂತಂದ್ರ ಅವು ಚುಮುರ್ತಾವ, ನಾಯಿ ಕಡಿತಾವ್ ಬಿಡ್ರಿ, ಆದ್ರೂ ನಾವ್ ಹೆಂಗಿರ್ತಾವ ಹಂಗಿರ್ತಾವ. ಅದ್ರ ಸಲುವಾಗಿ ನಂಗ ನಾಯಿ ಅಂದ್ರ ಯಾಕೆ ಇಷ್ಟಪ್ಪ ಅಂತಂದ್ರ ನಮ್ ಗಲ್ಲಿ ಒಳಗ ಒಂದ್ ನಾಯಿ ಐತ್ರಿ, ಸಣ್ಣ ಗಿಡ್ಡ ನಾಯಿ ಐತ್ರಿ, ಗಿಡ್ಡ ಜಾತಿ ನಾಯಿ ಐತ್ರಿ. ಅದು ಲಾಕ್ಡೌನ್ ಟೈಮ್ದಾಗ ಅದನ್ನ ಬಿಟ್ಟು ಹೋಗಿದ್ರಿ. ಅಂದ್ರ ಅದಕ್ಕ ಕಿವಿಗೆ ಹೊಳಾಗಿದ್ದು ಅಂತ ಕೆಸ ಬಿಟ್ಟು ಹೋಗಿದ್ರು. ಅದ್ ನಮ್ ಗಲ್ಲಿ ಹುಡುಗರು ಅದನ್ನ ತಗೊಂಬಂದ ಗಲ್ಲಿ ಒಳಗ ಹಾಲದು ಉಣಿಸ್ ಕೆಸ ಮತ್ತ ಎಲ್ಲಾ ರೆಡಿ ಮಾಡಿದ್ರ ಅದನ್ನ. ಆಮೇಲೆ ಲಾಕ್ಡೌನ್ ಟೈಮ್ದಾಗ ಎಲ್ಲಾ ಕುರಿ ಪಾಲ ಹಾಕ್ತಿರಿ, ಕುರಿ ಮಟನ್ ಚಿಕನ್ ಮಟನ್ ಇದನ್ನೆಲ್ಲ ಅವಾಗ ಅಲ್ಲೇ ಉಳಿತದ. ಇವಾಗ ನೋಡಿದ್ರ ಪಾಪ ನಮ್ ನೋಡ್ರ ಸಾಕ ಎಷ್ಟು ಇದನ್ ಮಾಡ್ತೈತಿ. ಒಟ್ಟ ಬ್ಯಾರೆದಾರ ನಮ್ ಗಲ್ಲಿ ಒಳಗ್ ತಗೋದಿಲ್ರಿ ಇನ್ನು ಮಟ. ಕರೇನರಿ. ಆದ್ರೆ ನಾ ಫಸ್ಟ್ ಟೈಮ್ ಇವ್ರ ಗಲ್ಲಿ ಒಳಗ್ ಹೋದಾಗ ನನಗ್ ಒಂದಿಟ್ಟು ಬೊಗಳಿಲ್ಲ ರೀ. ಅದೇನೋ ಗೊತ್ತಿಲ್ಲ, ನಾ ನಾಯಿ ಸಾಕಿದೇನಂತ ಬೊಗಳಿಲ್ಲೋ ಅಥವಾ ಏನೋ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನಾವ್ ಸಾಕಿರ್ಲಿಲ್ಲಲ್ಲ, ಇಲ್ಲ. ಬಟ್ ನಂಗ್ ಬೊಗಳಿಲ್ಲ ಯಾವತ್ತಿದ್ರು. ಅಂಡ್ ಅದ ಪ್ರೀತಿ ಹಿಂಗ್ ಕರೆದ್ರ ಪಾಂಡು ಅಂತ ಕರೆದ್ರ ಬರ್ತೈತಿ, ಹಿಂಗ್ ಸವರ್ತೇನ ಅದನ್ನ ತಲಿ ಎಲ್ಲ. ನಂಗೆ ಬಾಳ ಇಷ್ಟ ಆಕೈತಿ. ನಮ್ ಸ್ಕೂಬಿನೂ ಬಾಳ ಇಷ್ಟ. ಅವ್ರ ಸ್ಕೂಬಿಗ್ ಇವ್ರಪ್ಪ ಅಂದ್ರ ಇವ್ ಅಂದ್ರ ಬಾಳ ಇಷ್ಟ ರೀ. ಅಂದ್ರ ಇವ್ ಪಪ್ಪ ಅಂತ ಅಂದ್ರ ಹಂಗ ಕಲ್ಸಿದೇವ್ ಅದಕ್ಕ. ಅಪ್ಪ ಬಂದ್ ಅನ್ಕೊಳ್ಳಿ ಹಿಂಗ್ ಪಟ್ಕೊಂಡ್ ಓಡ್ ಹೋಗ್ಬಾಳು. ಖುಷಿ ಆಗ್ತೈತಿ. ಅಂಡ್ ಇದ ಸಣ್ಣ ಸಟ್ ಫಟ್ ಡುಡುಮ್ ಮುಗೀತು. ಹೆಂಗ ಅನ್ಸಿತ್ತು ನಿನ್ ಬಗ್ಗೆ ಅವರಿಗೆ ತಿಳಿಸಿ? ನನ್ ಬಗ್ಗೆ ನನಗೆ ಹೇಳ್ಕೊಳಕ್ ಭಾರಿ ಅನ್ಸಿತ್ರಿ. ಯಾಕಪ್ಪ ಅಂತಂದ್ರ ನನ್ ಬಗ್ಗೆನೂ ಈಗ ನನ್ ಇಷ್ಟಪಡೋರ್ಗೆ ಎಲ್ಲಾರು ಗೊತ್ತಾಗ್ಲಿ. ನಮ್ಮ ಉತ್ತರ ಕರ್ನಾಟಕ ಜನ ಗೊತ್ತ, ನಮ್ಮ ಕನ್ನಡ ಜನ ಅಂದ್ರೆ ಕರ್ನಾಟಕದಲ್ಲಿ ಇರುವಂತ ಜನ ನಮ್ಗ ಸಪೋರ್ಟ್ ಮಾಡಿದ್ರ ನಮ್ಗ ಅದ ಖುಷಿ. ಯಾಕೆ ಬಂದ್ರ ನೀವು ನಾವ್ ಸಪೋರ್ಟ್ ಮಾಡ್ತೇವೆ ಒಂದ್ ಕೆಸ ನಮ್ ಬಗ್ಗೆ ನಿಮ್ಗೆಲ್ಲ ಹೇಳ್ಕೊತೇವಿ. ಈ ತರ ಐತಿ, ನಮ್ ಈ ತರ ಪ್ರಾಬ್ಲಮ್ಸ್ ಇರ್ತಾವ, ಈ ತರ ನಾವು ಅದೇವಿ ಮನಿ ಒಳಗ ಅಂತ ಕೆಸಲ್ಲ ಖುಷಿ ಅನ್ಸಿತ್ರಿ. ಬೇರೆಯವ್ರ ಹತ್ರ ಹೋಗಿ ಇಂಟರ್ವ್ಯೂ ಕೊಟ್ಟಾಗ ಅಥವಾ ಪಾಡ್ಕಾಸ್ಟ್ ಚಾನಲ್ ತರ ಇರ್ತಾವಲ್ಲ, ಅವಾಗ ಕೊಟ್ಟಾಗ ಏನಾಗ್ತೈತಪ್ಪ ಅಂದ್ರೆ ಅವ್ರ ರಿಲೀಸ್ ಮಾಡೋದೇನೋ ಒಂದ್ ಸ್ವಲ್ಪ ದೂರ ಆಗಿರ್ತೈತಿ, ಅಥವಾ ಅವ್ರ ಫುಟೇಜ್ ಏನೋ ಡಿಲೀಟ್ ಆಗಿರ್ತಾವ. ಇವಾಗ ಒಬ್ರ ಕಡೆ ಕೊಟ್ಟು ಬಂದಿವ್ರಿ ನಾವು 6 ತಿಂಗಳೇನ್ 7 ತಿಂಗಳ ಆತ್ರಿ. ಪಾಪ ಇನ್ನೂ ಮಟ ಪೋಸ್ಟ್ ಮಾಡಿಲ್ಲ. ಅವ್ರದೆಲ್ಲ ಪೋಸ್ಟ್ ಅದು ನಮ್ದಾಗಿರ್ಲಿಲ್ಲ. ಸೊ ನಮ್ಗೊಂಥರ ಬೇಜಾರ್ ಆಗ್ತಿದ್ರಿ. ನಾವ್ 6 ತಿಂಗಳಾಯ್ತು, ನಾ ಹೇಳ್ತೇನೆ 6-7 ತಿಂಗಳಾತ ಬೇಜಾರ್ ಆಗ್ತಿತ್ತು ನಮ್ಗೆ. ಇನ್ನೂ ಮಟ ನಮ್ದು ಇಬ್ರದು ಇದನ್ನಿತ್ತ ಪಾಡ್ಕಾಸ್ಟ್ ಇದನ್ನ ನಮ್ದು ಇದನ್ನ ತೊಂದಿರ ಇಂಟರ್ವ್ಯೂ ಇನ್ನೂ ಮಟ ಅದನ್ನ ಪೋಸ್ಟ್ ಮಾಡಿಲ್ಲ. ಅವ್ರದ್ದು ಪ್ರಾಬ್ಲಮ್ ಆಗಿರ್ಬೋದು, ಏನಕ್ಕೆ ಫುಟೇಜ್ ಡಿಲೀಟ್ ಆಗಿರ್ಬೋದ, ಏನೋ ಒಂದ್ ಪ್ರಾಬ್ಲಮ್ ಇರೋದು. ಆದ್ರೂ ಪೋಸ್ಟ್ ಮಾಡೋದಿತ್ತ, ಖುಷಿ ಅನಿಸುತ್ತೆ. ನನಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಅವ್ರು ಮಾಡೋಕ್ಕಿಂತ ಮುಂಚೆ ನಾವ್ ನಮ್ ಚಾನಲ್ದಾಗ ಮಾಡಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಾಗಿರ್ತಲ್ಲ ಅಂತ ಅದೊಂದ್ ಖುಷಿ ಐತೆ ಅಷ್ಟ. ನನಗ್ ಮತ್ತೇನಿಲ್ಲ. ಅಂಡ್ ಅವ್ರ ಬಗ್ಗೆ ನಂಗೆ ಯಾವ್ದೇ ತರ ಅಫೆನ್ಸ್ ಇಲ್ಲ. ನಾವ್ ಈಗಾದ್ರೂ ಫ್ರೆಂಡ್ಸ್ ಅದೀವಿ, ಎಲ್ಲ ಚಲೋನ ಅದೀವಿ. ಸೊ ಅಂತದೆಲ್ಲ ಏನಿಲ್ಲ. ಬಟ್ ಯಾರೋ ಒಬ್ರು ಇಂಟರ್ವ್ಯೂ ಕೊಟ್ಟಾವು ಏನಾತಂತ ಕೇಳ್ದಾಗ ಹಿಂಗ್ ಲೇಟ್ ಆಗತೈತೆ ಅಂತಾರೆ ಒಂದ್ ಮಾತ್ರ ಹೇಳ್ಬಹುದು. ಸೊ ಅದ್ರ ಸ್ವಲ್ಪ ಬೇಜಾರ್ ಐತೆ ಅಷ್ಟ. ಅದ್ ಬಿಟ್ರೆ ಏನೇನು ಇಲ್ಲ, ಚಲೋನ ಅದೇವಿ. ಇಷ್ಟಿತ್ತು. ಅಂಡ್ ಪರ್ಸ್ನಲಿ ನಾ ಸೂರ್ಯನ್ ಯಾಕೆ ಇಷ್ಟಪಡ್ತೇನೆ ಅಂದ್ರೆ ಅವ್ನು ಹೆಲ್ಪಿಂಗ್ ನೇಚರ್. ನನಗೆ ಹೆಲ್ಪ್ ಮಾಡಿದಾನೋ ಇಲ್ಲ ಸೆಕೆಂಡರಿ, ಬಟ್ ಎಲ್ರಿಗೂ ಹೆಲ್ಪ್ ಮಾಡ್ತಾನ ಅನ್ನೋದು ಅಷ್ಟೇ ನನಗೆ ಅದು ಇಷ್ಟ ಆಗೋದು. ಅಂಡ್ ಅಷ್ಟೇ ಗೈಸ್. ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಯಾಕಪ್ಪ ಅಂದ್ರೆ ನಾ ವಿಡಿಯೋ ಮಾಡಿದಾಗ ಒಮ್ಮೆ ನಿಮ್ಗೆ ನೋಟಿಫಿಕೇಶನ್ ಬರ್ಬೇಕಂದ್ರೆ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಕ್ಬೇಕು. ಅಂಡ್
ಅಷ್ಟ ಮತ್ತೇನ್ ಹೇಳೋದೈತಿ? ಅಷ್ಟೇ ಬಿಸಿಲು ಸ್ವಲ್ಪ ಬಾಳ ಪ್ರಾಬ್ಲಮ್ ಐತಿ ಅದ್ರ ಸಲುವಾಗಿನ ನಮ್ಮಿಬ್ರು ಪ್ರಾಬ್ಲಮ್ ಆಗತ್ತಿಲ್ಲ, ಮೊಬೈಲ್ ಪ್ರಾಬ್ಲಮ್ ಆಯ್ತ್ರಿ. ಹೀಟ್ ಆಗಿ ತಾಂತನ ಬಂದ್ ಬಿಡಾತ್ರಿ ಕ್ಯಾಮ್ರಾ. ಯಾಗೊತ್ತು ಕ್ಯಾಮ್ರಾ ಹಿಡ್ಯಾಕು ಯಾರಿಲ್ಲ, ನಾ ಇಬ್ರ ಬಂದೇವಿ. ಹೌದ್ರಿ. ಅಂಡ್ ಟ್ರೈಪೋಡ್ ಏನಂತಾರ ಟ್ರೈಪೋಡ್ ಐತಿ, ಯೂಸ್ ಮಾಡ್ತೇವ ಅದನ್ನ. ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರ ನೀವ್ ಮೋಟಿವೇಟ್ ಮಾಡ್ರಿ ಗೈಸ್ ನಮ್ಗ, ನಾವ್ ಕಂಟಿನ್ಯೂ ವಿಡಿಯೋಸ್ ಮಾಡ್ತೀವಿ. ಸೊ ನಿಮ್ಗೆ ಯಾವ್ಯಾವ ತರ ವಿಡಿಯೋಸ್ ಬೇಕನ್ನೋದು ಹೇಳ್ರಿ ಅಂಡ್ ಅದನ್ನ ಕಮೆಂಟ್ ಹಾಕ್ರಿ. ಅಂಡ್ ಇದ್ರೊಳಗೆ ಏನೇನ್ ಕ್ವೆಶನ್ಸ್ ನ ಮಿಸ್ ಮಾಡಿದೇನಲ್ಲ ಅದನ್ನ ನೀವು ಕ್ವೆಶನ್ಸ್ ನ ಕಮೆಂಟ್ ಮೂಲಕ ತಿಳಿಸ್ರಿ. ನಾ ಸೆಕೆಂಡ್ ಪಾರ್ಟ್ ಅರೇ ಮಾಡ್ತೀನಿ ಒಂದ, ಇಲ್ಲಪ್ಪ ಅಂತಂದ್ರೆ ಅದ್ರೊಳಗೆ ನಾನು ನಿಮ್ ಕಮೆಂಟಿಗೆ ರಿಪ್ಲೈ ಆದ್ರೂ ಕೊಟ್ಟೆ ಕೊಡ್ತೇನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲಾಟ್ಸ್ ಆಫ್ ಲವ್. ಅಂಡ್ ನೆಕ್ಸ್ಟ್ ನಂದು ಪಾಡ್ಕಾಸ್ಟ್ ಅಂಡ್ ಲೈಕ್ ಹೆಂಗಂದ್ರ ನಾನು ಇಂಟರ್ವ್ಯೂ ಬೇಕಂದ್ರೆ ಇವ್ ಕ್ವಶನ್ಸ್ ಕತ್ತನ ಆನ್ಸರ್ ಮಾಡ್ತೇನೆ. ಬಿಕಾಸ್ ನಂದಿಷ್ಟು ದೊಡ್ಡ ಹಿಸ್ಟ್ರಿ ಕ್ವಶನ್ಸ್ ನೀವು ಸ್ವಲ್ಪ ಕಮೆಂಟ್ ಒಳಗೆ ಹಾಕಿ. ಕ್ವಶನ್ಸ್ ನ ಕಮೆಂಟ್ ಒಳಗೆ ಹಾಕಿರಿ. ಬಿಕಾಸ್ ಇವಂಗ್ ಒಂದ್ ಸ್ವಲ್ಪ ಈಸಿ ಆಗ್ತೈತಿ. ಬಿಕಾಸ್ ನಾ ಒಬ್ಬಾಕಿ ಹಿಂಗ್ ಕುಂತದ್ದು ಎಲ್ಲ ಬರ್ದಿದ್ದೇನಿ. ಸೊ ಹಂಗಾಗಿ ಅಂಡ್ ಯಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಗೈಸ್.